ಅಯ್ಯೋ ಪಾಪಣ್ಣ, ಇದು ಯಾಕೆ ಪಾಪಣ್ಣ ಹಿಂಗೆ ಹೇಳ್ತಿದ್ಯೆ? ಏನಾಯ್ತು ಅಂತ? ಆ ಕಂಬ್ಳಿ ಬಿಟ್ಟೋದ್ಲು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬೇಕೆ ಪಾಪಣ್ಣ? ಅಯ್ಯೋ ನಿನ್ನ ಮಕ್ಕೆ, ಇನ್ನ ನೀನು ಬುದ್ಧಿ ಬಂದಿಲ್ವಾ? ಅವಳು ಮೋಸ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಿರೋದು ನಿನ್ನ. ಇನ್ನ ನೀನು ಬುದ್ಧಿ ಬಂದಿಲ್ಲ ಅಂತಂದ್ರೆ ಹೇಳು. ಅಯ್ಯೋ ಪಾಪಣ್ಣ, ಹೊತ್ಕೊಂಡು ಏನು ಮಾಡ್ತೀಯಾ? ಮದುವೆ ಆಗಲ್ಲ ಅಂತ ಹೇಳಿದ್ದಾಯ್ತು ತಾನೇ ಅವಳು. ಮತ್ತೆ ಈಗ ಇನ್ನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಕಣ್ ಪಾಪಣ್ಣ? ಬುಟ್ಟಾಕು, ಓದೋಳೋದ್ಲು. ಅವಳೇ ಓದೋಳೆ ಸಂದಾಗಿರ್ಬೇಕಾದ್ರೆ ನಿನ್ಗೇನು ಪಾಪಣ್ಣ ಬಂದಿರೋದು? ನಿಂಗೆ ದೊಡ್ಡಪ್ಪತ್ತು. ನೀನು ಇನ್ನೂ ಸಂದಾಗಿರ್ಬೋದಲ್ವೇ? ನೆಮ್ಮದಿಯಾಗಿರ್ಬೋದಲ್ವೇ? ನಿನ್ಗೇನು ಬಂದೈತೆ ದೊಡ್ಡ ರೋಗ? ಆರಾಮಾಗಿರು. ನಿಂಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಓದೋಳು ಓದ್ಲು ಪಾಪಣ್ಣ, ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಅಲ್ಲ ಇಲ್ಲಿ ಯಾಕೆ ನಿಂತಿದ್ಯಾ ಅಂತ? ಅಲ್ಲ ಕಣಪ್ಪಿ, ಹಿಂಗೆಲ್ಲ ಮಾಡ್ತಾಳೆ ಕಾಂಬ್ಳಿ ಅಂತ ಅನ್ಕೊಂಡಿರ್ಲಿಲ್ಲ. ಬುಲ್ ಇಷ್ಟಪಡ್ತಾ ಇದ್ಲು ನನ್ನಂತೂನುವೆ. ಇದು ಯಾಕೆ ಹಿಂಗೆ ದೂರ ಮಾಡ್ಕೊಂಡೆ? ಇದು ಯಾಕೆ ಹಿಂಗಾಯ್ತು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂನುವೆ. ಸ್ಯಾನೆ ಬೇಜಾರಾಯ್ತೈತೆ. ಅಲ್ಲ ಎಂಥ ಕೆಲಸ ಮಾಡ್ಬಿಟ್ಲು, ಎಂಥ ಮೋಸ ಮಾಡ್ಬಿಟ್ಲು ಅಂತಂದ್ರೆ, ಥು, ನನಗಂತೂ ಸ್ಯಾನೆ ಬೇಜಾರಾಯ್ತೈತೆ. ಎಂಥ ಮೋಸ ಮಾಡ್ಬಿಟ್ಲು ಅಂತ ಹೇಳಿ. ಅಲ್ಲ ಕಾಂಬ್ಳಿ ನನ್ನ ಭಾಳ ಇಷ್ಟಪಡ್ತಾ ಇದ್ಲು. ಇನ್ನೊಂದೇ ಒಂದು ಕಿತ ಹೋಗ್ಬಿಟ್ಟು ಕಾಂಬ್ಳಿನ ಕೇಳ್ಕೊಂಬಿಟ್ಟು ಬರಲಾ? ಅಯ್ಯೋ ಪಾಪಣ್ಣ, ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವೇ? ಇನ್ನೂ ಕಂಬ್ಳಿ ಕಂಬ್ಳಿ ಅಂತಿದ್ಯೆ? ಅವಳು ಮಾಡಿರೋದೇ ದೊಡ್ಡ ಮೋಸವ. ಇನ್ನೂ ನೀನು ಕಂಬ್ಳಿ 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 ಅನ್ಕೊಂಡು ಕುಂತ್ಕೊಂಡಿದ್ದೀಗಲ್ಲ ನೀನು. ಲೆಕ್ಕ ಹಾಕು. ಯಾವ ಕಂಬ್ಳಿನೂ ಇಲ್ಲ ಪಂಬ್ಳಿನೂ ಇಲ್ಲ. ಬಿಟ್ಬಿಟ್ಟು ಸುಮ್ಮನಾಗತ್ ಕಲಿ ನೀನು. ಕಂಬ್ಳಿ ಓದೋಳು ಓದ್ಲು. ಹೋಗಿ ಹೆಂಗೋ ನೀನು ಎಂಟ್ರತಾಗ ಆರಾಮಾಗಿ ನೆಮ್ಮದಿಯಾಗಿರಿವಂತೆ ಹೋಗು ಸುಮ್ಮನೆ ನೀನು. ಹ್ಞೂ, ನೀನು ಒಳ್ಳೆ ಸಂದ ಕೇಳ್ತಿದ್ದೀಗ. ಹ್ಞೂ, ಕಂಬ್ಳಿ ಕಂಬ್ಳಿ ಅಂತೇಳಿ. ಯಾ ಕಂಬ್ಳಿನೂ ಬೇಡ ಏನು ಬೇಡ. ಹೋಗೋಣ. ಅವಳು ನನಗೂ ಮೋಸ ಮಾಡೋಳು, ನಿನ್ಗೊಬ್ಳಿಗೆ ಎಲ್ಲ ಕಣಣ್ಣ. ನನಗೂ ಮೋಸ ಮಾಡೋಳೆ. ನಾನು ನನ್ನ ಎಂಡ್ರು ಡೈವರ್ಸ್ ಕೊಟ್ಬಿಟ್ಟು ಇವಳು ಹಿಂದೆ ಬಂದರೆ ಜಂಬುದ್ ಕೋಳಿ ಒಂದೇ ಕಿತ ಕೈ ಕೊಟ್ಬಿಟ್ಲು ಕಣಣ್ಣ. ಏ ನಿಜವಾಗೂ ನನ್ನ ಇಷ್ಟಪಡ್ತಾ ಇದ್ಲು ಕಣ. ಆ ಕಮಲಿ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಆಸ್ತಿ ಎಲ್ಲ ಹೊಂಟೋಯ್ತು ಅಂತ ಬೇಜಾರು ಮಾಡ್ಕೊಂಡವಳೆ ಅಂತ ಅನಿಸ್ತದೆ ಕಣ ಕಾಮ್ಲಿ. ಹೋಗಿ ನಾನು ಕಾಮ್ಲಿನ ಕೇಳ್ತೀನಿ ಯಾಕೆ ಹಿಂಗಾಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಕಾಮ್ಲಿ ಜೊತೆಗೆ ನೀವು ಹೋಗ್ಬಿಟ್ಟು ಮಾತಾಡ್ಲಾ? ಹ್ಞೂ, ನಿಂಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನಿಸ್ತದೆ. ನಿನ್ನ ಕರ್ಮ. ಹೋಗಿ ಹುಡ್ಕೊಂಡು ಹೋಗಿ ಏನಾರ ಮಾಡ್ಕೊ ಹೋಗು. ನನಗಂತೂ ಬುದ್ಧಿ ಬಂತು ಕಣಪ್ಪ. ಆ ಕಂಬ್ಳಿ ಸರಿಯಾಗಿ ಬುದ್ಧಿ ಕಲಿಸಿದ್ಲು ನನ್ನ. ಕೆರೆತಾಗ ಹಿಡ್ಕೊಂಡು ಜಾಡ್ಸ್ ಒದ್ದು ರುಬ್ಬಿ ಬಿಸಾಕಿದ್ಲು ನನ್ನೇನೇನಿಯ. ಆವಾಗೇ ಅರ್ಥ ಆಯಿತು ಈ ಕಂಬ್ಳಿಗೆ ದುಡ್ಡು ಬೇಕಷ್ಟೇನಿಯ, ನಾವು ಬೇಡ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮಂಗೂ ಅವಳಿಗೂ ಇಬ್ರಿಗೂ ದುಡ್ಡಿನ ಭೂತ ಹಿಡ್ಕೊಬಿಟ್ಟೈತೆ. ದುಡ್ಡು ದುಡ್ಡು ದುಡ್ಡು, ಮೂರು ಹೊತ್ತುನು ದುಡ್ಡು ದುಡ್ಡು ಅಷ್ಟೇನೇನಿಯ. ಅಯ್ಯೋ, ಏನಿಲ್ಲ ಕಣ. ಕಾಮ್ಲಿ ಹತ್ರ ನಾನು ಮಾತಾಡ್ಬೋದು ತಗ. ಹ್ಞೂ, ಏನೂ ಇಲ್ಲ. ಅವಳಿಗೂ ಯಾಕೋ ಕೋಪ ಮಾಡ್ಕೊಬಿಟ್ಟವಳೆ. ನನಗೇನು ಕೊಡ್ಲಿಲ್ವಲ್ಲ ಪಾಪಣ್ಣ, ಎಲ್ಲನೂ ಎಂಡ್ರು ಕೊಟ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಕೋಪ ಮಾಡ್ಕೊಂಡಿರ್ಬೇಕು. ನಿಂಗೆ ಗೊತ್ತಿಲ್ಲ. ನಿನ್ನಿಷ್ಟ ಕಣಣ್ಣ. ನಿಂಗೆ ಏನು ಮಾಡಬೇಕು ಅಂತ ಅನಿಸ್ತದೆ ಅದನ್ನ ಮಾಡ್ಕ. ನಾನೇನು ಮುದ್ದಿಗೆ ಬಂದು ಮಾತಾಡೋಕ್ಕಿಲ್ಲ. ನಿಂಗೆ ಏನು ಮಾಡಬೇಕು ಅನ್ನಿಸ್ತದೆ, ಎತ್ತು ಮಾಡಬೇಕು ಅನ್ನಿಸ್ತದೆ ಅದನ್ನೇನಿಯ ಮಾಡ್ಕ ನೀನು. ಇವನಿಗೆ ಹೊಟ್ಟೆ ಉರಿ ಅಂತ ಅನ್ನಿಸ್ತದೆ ನಾನು ಸಂದಾಕಿರೋದು ನೋಡಿದ್ರೆ. ಇರು, ಎಲ್ಲೋದ್ಲು ಕಮ್ಲಿ, ಹುಡ್ಕನ. ಅಲ್ಲ ಕಣ್ಕಂಬ್ಲಿ, ಎಂತ ಕೆಲಸ ಮಾಡ್ಬಿಟ್ಟ ನೋಡ ಪಾಪಣ್ಣ. ಒಂದ್ ಮಾತು ನೀನು ಕೇಳೋದ್ ಬೇಡದೆ, ಒಂದೇ ಕಿತ್ತ ಎಲ್ಲನೂ ಎಂಡ್ರೋಗ್ ಬರ್ಕೊಟ್ಬಿಡದೆ ಹೇಳು. ಹೋಗುದ್ ಬಿಸಾಕಮ್ಮ, ಅವನು ಕಟ್ಕೊಂಡು ನನ್ಗೇನ ಬೇಕು? ಓ, ಅಲ್ಲ ಏನೋ ದುಡ್ನಾಗ ಅವನೇ ಅನ್ಕೊಂಡ್ರೆ ಎಲ್ಲ ಮಾರ್ಕೊಂಡು ತಿನ್ಕೊಂಡು ತಿರುಗ್ ಬಂದು ಹಿಂಗೆ ಮಾಡ್ತಾಡಿದ್ರೆ ಹೆಂಗಮ್ಮ? ಒಳ್ಳೆ ಎಂತ ಮಾತು ಮಾತಾಡ್ತಾನೆ ನೋಡಮ್ಮ. ಎಲ್ಲ ಎಂಡ್ರೋಗ್ ಬರ್ಕೊಟ್ಬಿಟ್ಟು ಬಂದು ನಾನು ವಯಸ್ಸಾದ್ಮೇಲೆ ಅವ್ನು ಸೇವೆ ಮಾಡಲಿ. ಈಗಲಿಂದ ಸಂಪಾದನೆ ಮಾಡ್ತಾನಂತೆ. ಆ ಸಂಪಾದನೆ ಕಟ್ಕೊಂಡು ನನಗೇನಾಗಬೇಕು? ಅದೇ ಮತ್ತೆ ಅವನು ದೊಡ್ಡ ಲೋಪರ್ ಇದ್ದಂಗೆ ಬಾ. ಆಸ್ತಿ ಬರ್ಕೊಟ್ಬಿಟ್ಟು ಇನ್ನೂ ಮದುವೆ ಮಾಡ್ಕೊತಾನಂತೆ. ಅವಳು ಇನ್ನೂ ಬುದ್ಧಿವಂತ, ಅವಳಿನ ಎಂಟ ಬುದ್ಧಿವಂತ ಇರ್ಬೇಡಿ ಹೇಳು. ಅವಳು ಕತರ್ನಾಕು ಎಂಡ್ರು. ಅಯ್ಯೋ ಬುಡಮಿ. ಅಯ್ಯೋ, ಈ ಊರಿಂದ ಫಸ್ಟ್ ಈಚೆ ಕಡೆಗೆ ಹೊಂಟೋಗ್ಬಿಡಣ. ಆ ಪೊಲೀಸ್ನವ್ರು ಯಾವಾಗ ನಮಗೆ ಇಲ್ಲಿಂದ ಹೋಗಿ ಅಂತ ಹೇಳ್ತಾರ ನಾಕಾಣೆ ಹೊಂಟೋಗ್ಬಿಡಣ ಕಣಮಿ. ಈ ಊರು ಸವಸ ಎಂಥದೂ ಬೇಡ. ಎಲ್ಲ ಮೋಸಗಾರನೇ ಈ ಊರಾಗೆ. ಯಾರು ನಮ್ಮಂಗೆ ನ್ಯಾಯ ನೀತಿ ಅನ್ನೋರು ಇಲ್ಲವೇ ಇಲ್ಲ. ಹ್ಞೂ ಕಣಮ್ಮ, ಎಲ್ಲ ಮೋಸ ಮಾಡೋರು ನೀನ್ಯ. ಮೋಸ ಮಾಡಿ 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 ಬಿಡು. ನೋಡು ಇವನ್ ಪಾಪಣ್ಣ ಹೆಂಗೆ ಮೋಸ ಮಾಡ್ಬಿಟ್ಟ ಅಂತ. ಅಯ್ಯೋ ಬಾ, ಅಂಕಲ್ಗೂ ವಯಸ್ಸದಂಗೆ ವಯಸ್ಸಾಗೈತೆ. ಅಯ್ಯಪ್ಪನ ಕಟ್ಕೊಂಡು ನನಗೇನಾಗ್ಬೇಕು ಬಾ. ನ್ಯಾಯವಾಗಿದ್ದಿದ್ರೆ ಹೆಂಗೋ ಕಟ್ಕೊತಾ ಇದ್ದೆ. ಏನು ಗೊತ್ತಿಲ್ಲ ಕಣಮ್ಮ, ಕಟ್ಕೊಂಡು ಮುದ್ಗಾಲಕ್ಕೆ ನಿಗುರ್ಕೊಂಡ್ರೆ ತಿನ್ನೋ ಕೂಳು ಇರಕ್ಕಿಲ್ಲ. ಮಗ ಈಗ ಕೈ ಕೊಟ್ಬಿಟ್ಟು ಹೊಂಟೋಯ್ತಾನೆ. ಆಮೇಲೆ ನಾನೇನು ಬಾಯ್ ಬಡ್ಕೊಂಡ್ಲೆ. ಏನೋ ಆಸ್ತಿ ಪಾಸ್ತಿ ಇದ್ರೆ ಹೆಂಗೋನು ಆಸ್ತಿ ಐತೆ ಬಿಡಪ್ಪ ಅಂತ ಅನ್ಕೋಬೋದು. ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಎಂಥದೂ ಇಲ್ಲ. ಕಟ್ಕೊಂಡು ಏನು ಮಾಡಬೇಕು? ಬ್ಯಾಡ ಸುಮ್ನಿರು, ಏನು ಕಟ್ಕೋಬೇಡ. ಬುಟ್ಟಾಕು. ಇಲ್ಲೇನೋ ಇವಾಗ ಜಮೀನು ಕಾವಲಾಗಿ ಇಕ್ಕವ್ರಲ್ಲ ನಮ್ಮನ್ನ. ಕಾವಲಾಗಿದ್ರೆ 3 ಹೊತ್ತು ಊಟ ಹಾಕ್ತೀನಿ ಅಂತ ಹೆಂಗೋ ತಿನ್ಕೊಂಡು ಒಂದು ಸ್ವಲ್ಪ ದಿನ ಇದ್ದು ಆಮೇಕಿಂದ ಹೊಂಟೋಗೋಣ ಸುಮ್ನಿರು. ಕಮ್ಲಿ, ಎಲ್ಲೆಲ್ಲಿ ಅಂತ ಹುಡ್ಕೋದು ನೀನ? ಇಲ್ಲಿದೆಯಾ ಕಮ್ಲಿ ನೀನು? ಏಯ್, ಯಾಕೆ ಹಿಂಗೆ ಹುಡುಕಬಿಟ್ಟು ಬಂದಿದ್ದೀಗೆ? ಯಾಕೆ ನಾನು ಏನಾರ ನಿನಗೆ ಏನೋ ಅಂತಾರಲ್ಲ ಬಾಯಿ ಬರ್ತದೆ ನೋಡು. ನಿಂಗೇನು ತಲೆಗಿರಿ ಕೆಟ್ಬಿಟ್ಟೈತಾ? ಇದು ಯಾಕೆ ಹಿಂಗೆ ಹುಡುಕಬಿಟ್ಟು ಬಂದಿದ್ದೀಗ ನನ್ನ? ನೋಡು, ನನಗೂ ನಿನಗೂ ಸೆಟ್ ಆಗಕ್ಕಿಲ್ಲ. ನೋಡು, ಹೊಂಟೋಗ್ಬಿಡು ಸುಮ್ಕೆನಿಯ. ಆಸ್ತಿ ಎಲ್ಲ ಎಂಟ್ರೆಸ್ಸು ಬರ್ದು ಕೊಟ್ಬಿಟ್ಟು ಈಗ ಬಂದವನಿ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು. ನೋಡ್ಲಾ, ಸುಮ್ಕೆನಿಯ ಹೊಂಟೋಗ್ಬಿಡು. ಹೆಂಗೋ ನಮ್ಮ 3 ವಾದಿನ ಗೆಲ್ಲಿದ್ದೀವಿ. ನಿನ್ನಂತ ಅಂಕಲ್ನ ಕಟ್ಕೊಂಡು ನಾನೇನು ಮಾಡಬೇಕು? ಕಮ್ಲಿ, ನೀನು ನನ್ನ ಮಾತು ಕೇಳ್ಕೊಂಬ್ಲಿ. ದಯವಿಟ್ಟು ಕೇಳ್ಕೊಂಬ್ಲಿ. ನಿನಗೆ ಏನು ಬೇಕು ಎಲ್ಲ ಮಾಡ್ಕೊಡ್ತೀನಿ ಕಮ್ಲಿ. ನೀನು ಮರೆಯೋಕ್ಕೆ ಏನೇ ಆಯ್ತಿಲ್ಲ. ಅಷ್ಟೊಂದೆಲ್ಲ ಇಷ್ಟಪಟ್ಬಿಟ್ಟು ಇವಾಗ ಇದ್ದಕ್ಕಿದ್ದಂಗೆ ಏನೇ ಬಿಟ್ಬಿಟ್ರೆ ನನ್ನ ಮನಸ್ಸು ತಡೀತದ ಹೇಳು. ನಿನಗೋಸ್ಕರ ನಾನು ಎಂಟ್ರಿಗೆ ಡೈವರ್ಸ್ ಎಲ್ಲ ನನಗೆ ಕೊಟ್ಟಿದ್ದೀನಿ. ನಾನು ಹೇಳಿದ್ನಿಲ್ಲ ನಿಂಗೆ ಕೊಡು ಅಂತ ಹೇಳ್ಬಿಟ್ಟು, ಎಂಡ್ರಿಗೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು, ಎಂಡ್ರಿಗೆ ಆಸ್ತಿ ಎಲ್ಲ ಬರ್ಕೊಟ್ಟು ಹೋಗು. ಆಯ್ತು, ನಿನ್ನ ಮದುವೆ ಮಾಡ್ಕೊತೀನಿ. ನೀನು ಎಂಟ್ರ ಹತ್ರ ಹೋಗ್ಬಿಟ್ಟು ಎಲ್ಲನೂ ಆಸ್ತಿಯ ಬರ್ಕೊಂಬಿಟ್ಟು ನನ್ನ ಹೆಸರು ಬರ್ಕೊಡೋಗು. ನಾನು ಹೆಂಡ್ತಿ ಬರ್ಕೊಡ್ತಾಳ? ನೀನೇನೇ ಹೇಳು. ಇದೊಂದು ಸಂದ ಕೇಳ್ತಾನೆ. ಹಂಗಾರೆ ನೀನು ನಾನು ಬೇಕು ಅಂದ್ರೆ ನೀನು ಎಂಟ್ರ ತಕ ಹೋಗ್ಬಿಟ್ಟು ಹೋಗಿ ಸೈನ್ಗಿನ ಹಾಕ್ಸ್ಕೊಂಡು ಆಸ್ತಿ ಎಲ್ಲ ನಿನ್ನ ಹೆಸರು ಮಾಡಿಸ್ಕೊಂಡ್ಬಿಟ್ಟು ಬಾ ಹೋಗು. ಅವಾಗ ಬೇಕಾದ್ರೆ ಬಂದು ನಿನ್ನ ಮದುವೆ ಮಾಡ್ಕೊತೀನಿ.
ಎಲ್ಲ ಅಬ್ಬೆಪ್ಪಲ್ಲಿ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ನನಗೇನೂ ಇಲ್ಲ. ನೀನು ಎಂಡ್ರಿಗೆಲ್ಲ ಬರ್ಕೊಡೋಕ್ಕಿಂತ ಮುಂಚೆ ನಾನು ಏನಾರ ಕೇಳ್ದ ನೀನು ಹೋಗಪ್ಪ. ಈಗ ನೀನು ಎಂಡ್ರ ತಗೋಬಿಟ್ಟು ಎಲ್ಲ ಬರ್ಸ್ಕೊಂಬಿಟ್ಟು ಬಾ ಹೋಗು. ಈ ಕಂಬ್ಳಿನ ಅಷ್ಟೊಂದು ಇಷ್ಟಪಡ್ತಾ ಇದೆಯಾ ಅಂದರೆ ಬಾ ಬರ್ಸ್ಕೊಂಡು. ಓಹೋ ಇವನು ಅಂಥವೆಲ್ಲ ಮಾಡಲ್ಲ. ಇವ್ನು ಎಂಡ್ರು ಮಗ ಮಾತ್ರ ಸಂದಕ್ಕಿರ್ಬೇಕು. ನಾವು ಆಳ್ಬಿದ್ದು ಹೋಗ್ಬೇಕಾ? ಉಗುತ್ ಕಳ್ಸೆ ಕಂಬ್ಳಿ, ಉಗುತ್ ಕಳ್ಸು. ಈ ನಾಳೆಯಾಕೆ ನನ್ನ ಮಗುನ ಇಕ್ಕಂಡು ಏನಾಗಬೇಕು ನಮ್ಗಂತೂ. ಯಪ್ಪ ಎಂತೆಂತ ದರಿದ್ರದ್ರು ಬಂದು ತಗ್ಲಾಕತ್ತಾರ ನಮ್ಗಂತೂ. ನನಗೂ ನನ್ನ ಮಗಳಿಗೂ ಈ ಊರಾಗ ನೆಮ್ಮದಿನೇ ಇಲ್ಲ. ಎಲ್ಲೋದ್ರೂ ತಲೆ ಕೆಡ್ಸ್ಕೊಂಡು ತಲೆ ಇದು ಮಾಡ್ಕೊಂಡು ಕುಂತ್ಕೊಳ್ಳೋದಿನ. ಉಗುತ್ ಕಳ್ಸೆ. ಇನ್ನೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀಗಲ್ಲ ನೋಡಪ್ಪ. ಇದು ಕಂಡ್ರಲ್ಲ ನೋಡ್ಕೊಳಕ್ ಬಿಟ್ಟವ್ರು ನಮ್ಮನ್ನ. ನೋಡ್ಕೊಂಡ್ರೆ ಮೂರತ್ತು ಊಟ ಹಾಕ್ತೀನಿ ಅಂತ ಹೇಳೋರಿ. ನೀವು ಸುಮ್ಮನೆ ನೀನು ಇಲ್ಲಿ ಬಂದು ಗಲಾಟೆ ಬಿಲಾಟಿ ಮಾಡಿ ಊಟನೂ ಕಿತ್ಕೊಬೇಡ. ನಾನು ನನ್ನ ಮಗಳು ಹೊಸಿ ದಿನ ಇದು ಬಿಟ್ಟು ಪೊಲೀಸ್ ಸ್ಟೇಷನಾಗ ಸೈನ್ ಹಾಕಿದ್ದೆಲ್ಲ ಮುಗಿದ್ಮೇಲೆ ಇಲ್ಲಿಂದ ಹೊಂಟೋಯ್ತೀವಿ. ನೀನು ನೀನು ಯಾರ ಜನ ನೆಮ್ಮದಿಗಿರು. ನಮ್ಗೆ ಯಾಕೆ ಬೇಕು? ನನ್ನ ಮಗಳಿಗಂತೂ ಬಿಡು ಬುದ್ಧಿ ಇಲ್ಲ. ನಿನ್ನ ಒಪ್ಕೊಂಡವಳೆ. ನನಗನ ಈಗ ಬುದ್ಧಿ ಇಲ್ವಾ? ನೀನು ಬೇಡ ಅಂತ ಹೇಳ್ತಾ ಇವ್ನಿ. ಹೊಂಟೋಗಿ ಸುಮ್ಕೆನೆನಿಯ. ಲೇ ಕಂಬ್ಳಿ ಕಳ್ಸ್ಬಿಟ್ ಬಾ, ಕುಂತ್ಕ ಬಾ. ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅಂತಾಗೆ. ಕಂಬ್ಲಿ ಅರ್ಥ ಮಾಡ್ಕ ಕಂಬ್ಲಿ. ನನಗೆ ಈ ಎಷ್ಟೊಂದು ಇಷ್ಟ ಬಿಟ್ಬಿಟ್ಟಿದೆ ಕಂಬ್ಲಿ. ನೀನು ಬಿಟ್ಬಿಟ್ಟಿರೋ ಮನಸ್ಸೇನೇ ಇಲ್ಲ ನನಗಂತೂ. ಕಂಬ್ಲಿ ದಯವಿಟ್ಟು ಕಂಬ್ಲಿ, ದಯವಿಟ್ಟು ನಾನು ಬಿಡ್ಬೇಡ ಕಂಬ್ಲಿ, ಬಿಡ್ಬೇಡ. ನಿನಗೆ ಏನು ಬೇಕೋ ಮುಂದಕ್ಕೆ ಎಲ್ಲ ಮಾಡ್ಕೊಡ್ತೀನಿ. ನಿನಗೆ ರಾಣಿ ಥರ ನೋಡ್ಕೊತೀನಿ. ನಿನಗೆ ನನ್ನ ಹತ್ರನೂ ಮೊದಲು ಏನೂ ಇರಲಿಲ್ಲ. ಆಮೇಲೆ ತಾನೇ ಎಲ್ಲನೂ ಸಂಪಾದನೆ ಮಾಡ್ಕೊಂಬಿಟ್ಟಿದ್ದು ನಾನು. ಹಂಗೇನೆಯ ಇವಾಗ ನನ್ನ ತಾಗ ಏನೂ ಇಲ್ಲ ಅಂದ್ರೂ ಎಲ್ಲ ಸಂಪಾದನೆ ಮಾಡ್ತೀನಿ. ನಾನು ಆಸ್ತಿ ಅವಳಿಗೆ ಬರ್ಕೊಟ್ಟಿದ್ದೀನಿ. ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನೀನೇ ಕೈ ಕೊಟ್ರೆ ಹೆಂಗೆ ಹೇಳು? ನಾನು ಅವಳಿಗೆ ಆಸ್ತಿ ಫುಲ್ ಬರ್ಕೊಡ್ಲಿಲ್ಲ ಅಂದರೆ ಅವಳು ಡೈವರ್ಸ್ ಪೇಪರ್ಗೆ ಸೈನ್ ಆಗ್ತಿರಲಿಲ್ಲ. ನಿನ್ನ ಮದುವೆ ಆಯ್ತಿರಲಿಲ್ಲ. ಆಗಲ್ಲ ಅಂತ ಹೇಳ್ಬಿಟ್ಟು ನಿನಗೋಸ್ಕರ ಅಂತಲೇ ನಾನು ಹಿಂಗೆ ಬರ್ಕೊಟ್ಟಿದ್ದು. ಈಗ ನೀನೇನೇ ಕೈ ಕೊಟ್ಬಿಟ್ರೆ ಹೆಂಗೆ ಹೇಳು? ನಾನು ಎಂಡ್ರು ಹೋದ್ರೆ ಹೋಗ್ಲಿ, ಆಸ್ತಿನೂ ಹೋದ್ರೆ ಹೋಗ್ಲಿ, ಇನ್ನೂ ಸಂಪಾದನೆ ಮಾಡ್ತೀನಿ ಕಂಬ್ಲಿ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಕಂಬ್ಲಿ. ಹೋಗ್ಲಾ ತಗೆ. ಇನ್ನು 4 ಪಾರಿಸ್ತೀನಿ ಅಷ್ಟೇ. ನೀ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕಂಬ್ಲಿ ನಿನ್ಗೆ ಎಷ್ಟು ಹೊಡಿಬೇಕು ಅನ್ನಿಸ್ತದೋ ಅಷ್ಟು ಹೊಡೆದ್ಬಿಡು ಕಂಬ್ಲಿ. ಆದರೆ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಂಬ್ಲಿ. ನೀನು ಬಿಟ್ಟಿರೋಕ್ಕಾಗಕ್ಕಿಲ್ಲ ಕಂಬ್ಲಿ. ನನ್ನ ಮಾತು ಕೇಳು ಕಂಬ್ಲಿ. ನನ್ನ ಬಿಟ್ಟು ಹೋಗ್ಬೇಡ ಕಂಬ್ಲಿ. ನಿಮ್ಗೆ ಏನಾರ ದೆಯ್ಯಾಗಿಯ ಮೆಟ್ಕಡೈತಾ ಅಂತ ಹಿಂಗಾಡ್ತಾನಲ್ಲ ಕಂಬ್ಲಿ ಇವನು. ದೆಯ್ಯಾಗಿ ಏನಾರ ಮೆಟ್ಕಡೈತಾ? ಕಂಬ್ಲಿ ನೀನು ನನ್ನ ಬಿಟ್ಟು ಹೋಗ್ಬೇಡ ಕಂಬ್ಲಿ. ದಯವಿಟ್ಟು ನನ್ನ ಜೊತೆ ಇರು ಕಂಬ್ಲಿ. ಓಯ್ ಪಾಪಣ್ಣ, ಏನು ಹಿಂಗೆ ಬೇಡ್ಕೊತಾ ಇದೆಯಲ್ಲ ಅದು ಇವಳನ್ನ? ಅಯ್ಯೋ ನಾನೇನೋ ಮಾಡ್ತಿದ್ದೀಗ ಅಂತ ಅನ್ಕೊಂಡ್ರೆ ಇದೇನು ಇವಳ ಹತ್ರ ಕಣ್ಣೀರು ಹಾಕೊಂಡು ಕೇಳ್ಕೊತಾ ಇರೋದು? ನಿನ್ಗೇನಾರು ತಲೆಗಿಲ್ಲ ಕೆಟ್ಬಿಟ್ಟೈತೆ ನಿಂಗೆ ಅಂತ ಹೇಳ್ಬಿಟ್ಟು. ಏ ಪಾಪಣ್ಣ ಬಾ ಸುಮ್ಮನೆ ನೀನು. ಅಲ್ಲಿ ನೋಡಿ ಅಣ್ಣ ಹತ್ಕೊಂಡು ಮಾಡ್ಕೊಂಡು ನೋಡು. ಅವಳೇನು ಒಬ್ಬಳನ್ನೇ ಆಟ ಆಡ್ಸಿಲ್ಲ, ನಾನು ನೀನು ಸೇರಿ ಆಟ ಆಡ್ಸವಳೆ. ಹಂಗೇನಿಯ ಇನ್ನೊಬ್ಬ ಯಾರವನು ಗಂಡ ಕಟ್ಕೊಂಡಿರೋನ್ನ ಆಮೇಲೆ ಮ್ಯಾನೇಜರ್ನ ಎಷ್ಟು ಜನ ಜೊತೆ ಆಟ ಆಡೋಳು. ಎಲ್ಲರ ಜೀವನದಾಗೂ ಆಟ ಆಡಿರೋದೇನಿಯ. ನೀನು ಒಳ್ಳೆ ಅಮಾಯಿ ಕುಂತಾರ ತಗ್ಲಾಕೊಂಡು ಯಾಕೆ ಹೇಳ್ತಿದ್ದೀಗ? ಈ ಕಂಬ್ಲಿ ಏನು ಅಂತ ನನಗೆ ಗೊತ್ತಿಲ್ವಾ? ಸುಮ್ಮನೆ ಬಿಟ್ಬಿಟ್ಟು ಬಾಣ. ಏಯ್ ಎಲ್ಲ ನಿನ್ನಿಂದಾನೆ ಕಣಲೆ ಆಗಿದ್ದು. ಎಲ್ಲ ನಿನ್ನಿಂದಾನೆ. ಮದ್ಯುಗ್ ಬಂದ್ಬಿಟ್ಟ ಇವ್ನು ಅಳ್ಳರ್ಸಕ್ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಇವ್ನು ಬೀದಿ ಬಿಕಾರಿ ಆಗೋನಲ್ಲ. ನನ್ನ ನಮ್ಮನ್ನು ಬೀದಿ ಬಿಕಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟ. ನಮ್ಮ ತಾಯಿ ನಿಮ್ಮನ್ನ ಬೀದಿ ಬಿಕಾರಿ ಮಾಡಿದ್ ನಾನೇನಿಯ? ಚೆನ್ನಾಗಿರೋ ಸಂಸಾರದ ಮಧ್ಯೆ ಹೋಗ್ಬಿಟ್ಟು ಉಳಿ ಇಟ್ಕೊಂಡು ಕುಂತಿದ್ದೀಗಲ್ಲ ನೀನು. ನಿನ್ನ ಹೆಣ್ಣ ನೀನು. ಅಯ್ಯಪ್ಪ ನಿನ್ನಂತೋಳ ನಾನು ಈ ಪ್ರಪಂಚದಾಗ ಎಲ್ಲೂ ನೋಡಿಲ್ಲ. ನಿನ್ನ ಮಕ ಮುಚ್ಚ. ನಿಂಗೆ ಏನು ಬಂದಿರೋದು? ನಿಂಗೆ ದೊಡ್ಡಪ್ಪತ್ತು ನಿಂಗೆ. ಏ ಪಾಪಡ ಅವಳದ್ ನಿಲ್ಸು. ಇವಣ್ಣ ಯಾಕ್ಲ ಹಿಂಗೆ ಹೇಳ್ತಾ ತಿಕ್ಲು ಥರ? ಇಂಥ ಹುಡುಗಿಯರು 1000 ಜನ ಸಿಗ್ತಾರೆ ದುಡ್ಡು ಸಂಪಾದನೆ ಮಾಡಿದ್ರೆ. ದುಡ್ಡಿಲ್ಲ ಅಂತ ನಿನ್ನೂ ಬಿಟ್ಟಿದ್ದು ನನ್ನೂ ಬಿಟ್ಟಿದ್ದಳು. ನಮ್ಮ ತಗು ಲಕ್ಷ ದುಡ್ಡಿದ್ರೆ ಆರಾಮಾಗಿ ನಾವು ಲಕ್ಷ ಇಕ್ಕೊಂಡು ಇಂಥವ್ರು 4 ಜನ ಹುಡಿಕೊಂಡು ಓಡಾಡ್ಕೊಂಡು ಇರ್ಬೋದಿತ್ತು. ಎದ್ ಬಣ ದುಡ್ಡು ಸಂಪಾದನೆ ಮಾಡು. ನಮ್ಗೂ ಸಿಗ್ತಾಳೆ. ಎಂತೊಳ್ಬೇಕಾರೆ ಅಂತ ಐಶ್ವರ್ಯ ರೈತರ ಹುಡುಗಿ ಬೇಕಾದ್ರೆ ಸಿಗ್ತಾಳೆ. ನಾನು ನನ್ನ ಎಂಡ್ರು ನನ್ನ ಮೇಲೆ ಪಿರುತಿ ಇಕ್ಕೊಂಡಿಲ್ಲ. ಅವಳು ಆಸ್ತಿ ನೋಡ್ತಾಳೆ, ಇವಳು ಆಸ್ತಿ ನೋಡ್ತಾಳೆ. ನನಗೆ ಬೇಜಾರಾಯ್ತಾಯ್ತು ಗೊತ್ತಾ? ನನ್ನ ಪಿರುತಿ ಮಾಡೋರೆ ಯಾರೂ ಇಲ್ಲ. ಅಣ್ಣ ನೀನಂಗೆ ತೆಪ್ಪು ತಿಳ್ಕೊಬೇಡ. ಎಲ್ಲರೂ ಒಂದೇ ಥರನೇ ಇರಲ್ಲ ಪ್ರಪಂಚದಾಗೆ. ಈಗ ನಾನು ಬಿಡು, ನನ್ನ ಕತೆ ಯಾಕೆ ಹೇಳಬೇಕು? ಈಗ ಅರ್ಥ ಮಾಡ್ಕ. ನಿನ್ನ ಹೆಂಡ್ತಿ ಅವರೆಲ್ಲ ಏನು ಆಸ್ತಿ ಪಾಸ್ತಿ ಅಂತ ಆಸೆ ಪಡಂಗಿದ್ರೆ ಇವಾಗ ಯಾಕೆ ನಿನ್ನ ಹೆಂಡ್ತಿ ಬಂದ್ಬಿಟ್ಟು ನಿಂತಾಗೆ ಕಿತ್ಕೊಳ್ಳೋಳು? ಆವಾಗಿಂದನೂ ಅವಾಗ ಯಾವತ್ತೋ ಕಿತ್ಕೊಂಡ್ರೋಳು ನಿನ್ನ ಆಸ್ತಿಯ. ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇನಿಯ. ಈ ಕಂಬ್ಲಿ ಭ್ರಮೆನಾಗಿದ್ಯಾ? ಈ ಕಂಬ್ಲಿ ಹಂಗೇನಿಯ ಸ್ಟಾರ್ಟಿಂಗಾಗಿ ಎಲ್ಲನೂ ಒಳ್ಳೆ ಪಿರಾಣ ಮಾಡಿಕೊಂಡವಳೇನೋ ಅನ್ನಂಗೇನಿಯ ನಿಂತಾಗೆ ತೋರಿಸ್ಕೊಳ್ಳೋದು. ಆಮೇಕಿಂದ ಎಲ್ಲನೂ ಉಂಡೆನಾಮ. ಇದೆಲ್ಲ ಬೇಕಾ? ಸುಮ್ಮನೆ ನೀನು ನೋಡಿ. ಯಪ್ಪ ಫಾಸ್ಟ್ ಕರ್ಕೊಂಡೋಗಿ ಮೂನ ನನ್ನ ಮುಂದೆ ನಿಂತ್ಕೊಂಡು ಹೊಳ್ತಾವನೆ. ನನ್ನನ್ನು ಸುಮ್ಮನೆ ನನ್ನ ತಲೆನೋವು ಇವನ್ಗಂತೂ ಕರ್ಕೊಂಡೋಗಿ ಸುಮ್ಮನೆ ಏನಿಯ. ಇನ್ನೊಂದು ಕಿತ್ತ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬಿಟ್ರೆ ಪಾಪಣ್ಣ ಸುಮ್ಮನಿರಕ್ಕಿಲ್ಲ. ಒಳ್ಳೆ ಎಷ್ಟು ವಯಸ್ಸಾಗೈತೆ ನಿನಗೆ? ನನ್ನ ತಾಗ ಬಂದ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿಲ್ಲ. ನಾಚಿಕೆ ಆಗಕ್ಕಿಲ್ವಾ? ಲೇ ಕಂಬ್ಲಿ, ನೀನು ನಾಚಿಕೆ ಆಗಬೇಕು. ಪ್ರೀತಿ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೋಡೆ ಕಂಬ್ಲಿ. ಎಲ್ಲರ ತಗೋ ಪ್ರೀತಿ ನಾಟ್ಕಡಕ್ಕೆ ಹೋಗ್ಬೇಡ. ಎಲ್ಲರೂ ಮನಸ್ಸು ಒಂದೇ ಥರ ಇರಕ್ಕಿಲ್ಲ. ಎಲ್ಲರೂ ನಿನ್ನಂಗೆ ಏನಿಯ ಬಿಟ್ಟು ಕುಂತಿರಕ್ಕಿಲ್ಲ. ಒಬ್ಬೊಬ್ರು ಮನಸ್ಸು ತುಂಬ ವೀಕ್ ಆಗಿರ್ತದೆ. ಏನಾರ ಆದರೆ ಯಾರು ಬಂದು ನೋಡ್ತಾರೆ? ನಿನ್ನಂತೊಳಗೆ ಹೋಗಿ ನಿನ್ನಂತೊಳಗೆ ಬುದ್ಧಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಏ ಬಾಣ ಬಾ, ಇವಳು ಹೋದ್ರೇನಂತೆ ಯಾಕೆ ತಲೆ ಕೆಡ್ಸ್ಕೊತೀಯ? ಬಾ. ಇದೇನಮ್ಮ ಇದು? ಈ ಪಾಪಣ್ಣ ಹಿಂಗಾಡ್ತಾನಲ್ಲ. ಅಯ್ಯೋ ಶಿವನೇ ಸಾಕಪ್ಪ. ಇವ್ರು ಸವಾಸಗಳೇನಿ ಸಾಕು ಕಣಮ್ಮ. ನನಗಂತೂ ಇವನು ಸಾಕು, ಇವನು ಸವಾಸನವೇ ಸಾಕು. ಅಲ್ಲ ಕಣಮ್ಮ ಹೆಂಗಾಡ್ತಾನೆ ನೋಡಮ್ಮ ಇವನು. ಅಯ್ಯೋ ದೇವ್ರೇ. ಬುಡತ್ತಾಗೆ ಸದ್ಯ ತೊಲಗುದ್ನಲ್ಲ ಅಷ್ಟೇನೇ ಸಾಕು. ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡಮ್ಮ. ನಾನು ಮದುವೆ ಮಾಡ್ಕೋಬೇಕು ಅಂದರೆ ನಾನು ಸಿಕ್ಬಿಡ್ತೀನ? ಲೇ ಇಂಥ ನನ್ನ ಮಕ್ಕಳನ್ನೆಲ್ಲ ಮೂಸು ನೋಡಬಾರ್ದು. ನೀನು ಕುಂತ್ಕೊಬಾನಿ ಸುಮ್ಕೆನೆಯ. ಇನ್ನೊಂದು ಕಿತ ಬರೋಕ್ಕಿಲ್ಲ. ತೊಲಗಾಳಾಗೋದ್ನಲ್ಲ ಹೋದ್ರೆ ಹೋಗ್ಲಿ ಬಾ. ಇನ್ನಂತನ್ನ ಕಟ್ಕೊಂಡು ಏನು ಮಾಡ್ತೀಯ ನೀನು? ಹಾಳು ಬಿದ್ದೋದ್ರೆ ಹಾಳು ಬಿದ್ದೋಗ್ಲಿ. ನಮ್ಗೆ ಹಾಕ್ಬೇಕು. ಬಾ ಕುಂತ್ಕ.
ನಾನು ನೀನು ಯೋಚನೆ ಮಾಡಬೇಕು ಮುಂದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ರೆ ಆಗಕ್ಕಿಲ್ಲ ಕಣಮ್ಮ. ಮುಂದಕ್ಕೆ ನಮ್ದು ಏನಾರ ಜೀವನ ನೋಡ್ಬೇಕಲ್ವೇ, ಏನಾರ ಮಾಡ್ಬೇಕಲ್ವೇ ನಾವೂನುವೆ ಜೀವನಕ್ಕೆ. ಯೋಚನೆ ಮಾಡು. ಎಲ್ಲಾರನ್ನೂ ನಂಬ್ಕೊಂಡಿದ್ದಾಯ್ತು ನಾವು. ಇನ್ನು ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಉದ್ಧಾರ ಆಗೋಕ್ಕೆ. ಆ ಶಾರದಿಯವ್ರು ಅದು ಹೆಂಗೆ ಉದ್ಧಾರ ಆಗ್ಬಿಟ್ರು ನಾ ಕಾಣೆ. ಏ ಸಮಾಧಾನ ಮಾಡ್ಕ. ಏನೋ ಒಂದು ಆಯ್ತದ ಹಣೆಗೆ ಬದೇನು ಉಡ್ಸಿದ್ದೇವ್ರೇನು ಹುಲ್ ಮೇಯ್ಸಕ್ಕಿಲ್ಲ. ಈ ಊರು ಬಿಟ್ಬಿಟ್ಟು ಹೋಗೋಣ, ಪೊಲೀಸ್ ಸ್ಟೇಷನ್ದೆಲ್ಲ ಮುಗಿಲಿ, ಆಮೇಕಿಂದ ಅಲ್ಲಿ ಹೋಗಿ ಹೊಸ ಜೀವನ ಶುರು ಮಾಡ್ಕೊಂಡ್ರೆ ಆಯ್ತು. ಇಲ್ಲಿರೋದೆಲ್ಲ ಮರ್ತೋಗ್ಬಿಡೋಣ. ಇಲ್ಲಿ ಎಲ್ಲ ನಡೆದಿರೋದೆಲ್ಲ ನಮಗೆ ಬ್ಯಾಡವೇ ಬೇಡ, ಇಲ್ಲಿ ಎಲ್ಲ ಮರ್ತು ಬಿಡೋಣ. ಹ್ಞೂ ಅಷ್ಟೇ. ಇಲ್ಲಿರೋದು ಗೆಪ್ತಿ ಇಕ್ಕಂಡು ನಾವು ತಾನೇ ಏನು ಮಾಡ್ಬೇಕಮ್ಮ, ಎಲ್ಲ ಮರ್ತೋಗ್ಬಿಡೋಣ ಬಿಡು. ಸವಸನೆ ನೀ ಬೇಡ ನಮಗೂ.